Hello students, as per your repeated requests and force, I am fulfilling your desire. That is, you asked me to upload videos on financial management. So today in this video, I am dealing with the financial management. In that, working capital management unit, I would like to discuss in this video. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ, ನಿಮ್ಮೆಲ್ಲರ ಬೇಡಿಕೆಯ ಮೇರೆಗೆ ನೀವೆಲ್ಲ ನನಗೆ ಮೆಸೇಜ್ ಹಾಕಿದ್ರಿ, ಫೋನ್ ಮಾಡಿದ್ರಿ, ಸರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ವಿಡಿಯೋಸ್ಗಳನ್ನು ಮಾಡಿರಿ, ಅವುಗಳನ್ನು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟು, ಕಾಸ್ಟ್ ಆಫ್ ಕ್ಯಾಪಿಟಲ್ ಇವನ್ನೆಲ್ಲ ತಿಳಿಸ್ಕೊಡ್ರಿ ಅಂತ ಹೇಳಿದ್ರಿ. ಸೊ ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸೋಗೋಸ್ಕರ ಇವತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಷಯವನ್ನು ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು ಯೂನಿಟ್ ಇದೆ. ಆ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೇನು, ಅದನ್ನು ಹೇಗೆ ಕಂಡುಹಿಡಿಬೇಕು ಮತ್ತು ಅದನ್ನು ಕಂಡುಹಿಡಿಯೋದಕ್ಕೆ ಇರ್ತಕ್ಕಂಥ ವಿಧಾನಗಳು ಅಥವಾ ಮೆಥಡ್ಸ್ ಯಾವುವು ಅನ್ನೋದನ್ನು ನೋಡಿ, ಮತ್ತು ವರ್ಕಿಂಗ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸನ್ನು ಸಹಿತ ನಾನು ಈ ವಿಡಿಯೋದಲ್ಲಿ ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ working capital management. Let us begin with the meaning of working capital. So working capital, it's working capital, the meaning of working capital can be drawn from the working capital, that is name itself. It is a capital required for working of business, that is called as the working capital. So in other words, it is the capital required to meet day-to-day expenses. If at all day-to-day expenses are to be met, so some capital is required or cash is required. That capital required to meet day-to-day expenses. Day-to-day expenses in the sense that payment of salary, payment of rent, lighting, stationery, these are all day-to-day expenses. To meet day-to-day expenses, amount is required. That capital or amount is called as the working capital. So working capital can be ascertained with the formula. So working capital is equal to current assets minus current liabilities. The difference between current assets and current liability itself is the working capital, or excess of current assets over current liability is called as the working capital. ವಿದ್ಯಾರ್ಥಿಗಳೇ, ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಪ್ರಾಬ್ಲಮ್ಸ್ ಅನ್ನು ನೋಡೋಕ್ಕಿಂತ ಪೂರ್ವದಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಅದು ಹೆಸರೇ ಹೇಳುತ್ತೆ ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ. ಅಂದ್ರೆ ದೈನಂದಿನ ಕೆಲಸ ಕಾರ್ಯಗಳಿಗೆ ಬೇಕಾದಂತ ಬಂಡವಾಳಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೇವೆ. ದೈನಂದಿನ ಕಾರ್ಯಗಳನ್ನ ಮೀಟ್ ಮಾಡಲಿಕ್ಕೆ, ದೈನಂದಿನ ಕಾರ್ಯಗಳಿಗೆ ವ್ಯಯ ಮಾಡ್ತಕ್ಕಂಥ ಹಣಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೇವೆ. ಹಾಗೆ ದೈನಂದಿನ ಖರ್ಚುಗಳು ಯಾವುವು ಅಂತಂದ್ರೆ ಅದು ಸ್ಯಾಲ್ರಿ ಆಗಿರ್ಬೋದು, ಅಥವಾ ರೆಂಟ್ ಆಗಿರ್ಬೋದು, ಅಥವಾ ಲೈಟಿಂಗ್ ಆಗಿರ್ಬೋದು, ಪ್ರಿಂಟಿಂಗ್ ಆಗಿರ್ಬೋದು. ಸೊ ಇವೆಲ್ಲ ಡೇ ಟು ಡೇ ಎಕ್ಸ್ಪೆನ್ಸಸ್ಸು. ಈ ಡೇ ಟು ಡೇ ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡಲಿಕ್ಕೆ ಇಟ್ಟಿರ್ತಕ್ಕಂಥ ಬಂಡವಾಳ ಅಥವಾ ಬೇಕಾಗಿರ್ತಕ್ಕಂಥ ಬಂಡವಾಳಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಹೆಸರೇ ಹೇಳುತ್ತಾರೆ. ಇಟ್ ಇಸ್ ಎ ಕ್ಯಾಪಿಟಲ್ ರಿಕ್ವೈರ್ಡ್ ಫಾರ್ ವರ್ಕಿಂಗ್ ಆಫ್ ದ ಆಪರೇಷನ್ಸ್ ಆರ್ ವರ್ಕಿಂಗ್ ಆಫ್ ದ ಬಿಸಿನೆಸ್ ಅಂತೇಳಿ. ಅಂದರೆ ಬಿಸ್ನೆಸ್ ನಡಿಬೇಕು ಅಂತಂದ್ರೆ ನಮಗೆ ಡೇ ಟು ಡೇ ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡಲೇಬೇಕು ನಾವು. ಅದಕ್ಕೆ ಬೇಕಾಗಿರ್ತಕ್ಕಂಥ ಬಂಡವಾಳ, ಅದಕ್ಕೆ ನಾವೇನು ಅಂತ ಕರಿತೇವೆ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೇವೆ. ಹಾಗಾದ್ರೆ ವರ್ಕಿಂಗ್ ಕ್ಯಾಪಿಟಲನ್ನು ನಾವು ಫಾರ್ಮುಲಾ ಪ್ರಕಾರ ಹೇಳ್ಬೋದು ಅಂತಂದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ಸ್ನಲ್ಲಿ ಕರೆಂಟ್ ಲಯಬಿಲಿಟೀಸನ್ನು ಲೆಸ್ ಮಾಡಿದರೆ ಬರ್ತಕ್ಕಂಥದ್ದು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬೋದು. ಕರೆಂಟ್ ಅಸೆಟ್ಸ್ ನಿಮಗೆಲ್ಲ ಗೊತ್ತಿದೆ. ನೀವು PUC ಇಂದ 4th ಸೆಮ್ವರೆಗೂ ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ ಓದಿದ್ದೀರಿ.
ಕಾರ್ಪೊರೇಟ್ ಅಕೌಂಟಿಂಗ್ ಓದಿದ್ದೀರಿ, ಅಲ್ಲೆಲ್ಲ ನೀವು ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟಿ ನೋಡಿದ್ದೀರಿ. ಅದು ಸಹಿತ ನಿಮಗೆ ನೆನಪು ಮಾಡಿಕೊಡೋಗೋಸ್ಕರ ಕರೆಂಟ್ ಅಸೆಟ್ಸ್‌ನಲ್ಲಿ ಡೆಟರ್ಸ್ ಆಗಿರ್ಬೋದು ಅಥವಾ ಸ್ಟಾಕ್ ಆಗಿರ್ಬೋದು ಅಥವಾ ಕ್ಯಾಶ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಇವೆಲ್ಲ ಕರೆಂಟ್ ಅಸೆಟ್ಸ್. ಅದೇ ರೀತಿ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಕ್ರೆಡಿಟರ್ಸ್ ಬರುತ್ತೆ, ಬಿಲ್ಸ್ ಪೇಬಲ್ ಬರ್ತವೆ. ಸೊ ಇವೆಲ್ಲ ಕರೆಂಟ್ ಲಯಬಿಲಿಟೀಸ್ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಕರೆಂಟ್ ಅಸೆಟ್ಸ್‌ನಲ್ಲಿ ಕರೆಂಟ್ ಲಯಬಿಲಿಟೀಸ್ ಅನ್ನ ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ ಹೇಳ್ತೇವೆ. ಲೆಟ್ ಅಸ್ ಗೋ ಫಾರ್ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ವರ್ಕಿಂಗ್ ಕ್ಯಾಪಿಟಲ್. ಹಾಗಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನಂತ ತಿಳ್ಕೊಂಡ್ವಿ. ವರ್ಕಿಂಗ್ ಕ್ಯಾಪಿಟಲ್ ಹೇಗೆ ಕಂಡುಹಿಡಿಬೇಕು? ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಓದ್ತೀರಿ, ನಾಳೆ ಯಾವ್ದಾದ್ರು ಒಂದು ಕಂಪನಿನಲ್ಲಿ ನೀವು ಫೈನಾನ್ಷಿಯಲ್ ಮ್ಯಾನೇಜರ್ ಆಗ್ತೀರಿ, ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಕಂಡು ಹಿಡಿದ್ರಿ ಅಂತ ಕೇಳ್ತಾರೆ. ಅವಾಗ ವರ್ಕಿಂಗ್ ಕ್ಯಾಪಿಟಲ್ ಕಂಡು ಹಿಡಿಯಲಿಕ್ಕೆ ನೀವು ಬಳಸ್ತಕ್ಕಂಥ ಮೆಥಡ್ಸ್ಗಳನ್ನು ತಿಳಿದುಕೊಳ್ಳ್ರಿ. ಅದರಲ್ಲಿ ಮೊದಲೇದು ಆಪರೇಟಿಂಗ್ ಸೈಕಲ್ ಮೆಥಡ್ ಅಂತೇಳಿ ಇದೆ. ಎರಡನೇದು ಎಸ್ಟಿಮೇಟಿಂಗ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಮೆಥಡ್ ಇದೆ. ಮೂರನೇದು ಕ್ಯಾಶ್ ಫೋರ್ಕಾಸ್ಟಿಂಗ್ ಮೆಥಡ್ ಅಂತೇಳಿದೆ. ನಾಲ್ಕನೇದು ಪ್ರೊಜೆಕ್ಟ್ ಬ್ಯಾಲೆನ್ಸ್ ಶೀಟ್ ಮೆಥಡ್ ಅಂತೇಳಿ. ದೆನ್ ಐದನೇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಮೆಥಡ್ ಅಂತೇಳಿ. ಸೊ ಹೀಗೆ 5 ಮೆಥಡನ್ನು ಬಳಸಿ ನಾವು ವರ್ಕಿಂಗ್ ಕ್ಯಾಪಿಟಲನ್ನು ಕಂಡುಹಿಡಿಬೋದು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಪರೇಟಿಂಗ್ ಸೈಕಲು ಮತ್ತು ಎಸ್ಟಿಮೇಟಿಂಗ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ, ಇವೆರಡು ಮೆಥಡ್ಸ್ ಮೇಲೆ ನಾನು ಪ್ರಾಬ್ಲಮನ್ನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ಆಪರೇಟಿಂಗ್ ಸೈಕಲ್ ಮೆಥಡ್ ಮೇಲೆ ಮಾತ್ರ ಈ ವಿಡಿಯೋದಲ್ಲಿ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಎಸ್ಟಿಮೇಟಿಂಗ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ ಮೇಲೆ ಪ್ರಾಬ್ಲಮ್ಸನ್ನು ನೋಡೋಣ. ಫಸ್ಟ್ ಈಗ ಆಪರೇಟಿಂಗ್ ಸೈಕಲ್ ಮೆಥಡ್ ಮೇಲೆ ಪ್ರಾಬ್ಲಮ್ಸನ್ನು ನೋಡೋಣಂತೆ. ಸೊ ಆಪರೇಟಿಂಗ್ ಸೈಕಲ್ ಮೆಥಡ್ ಅಂದ್ರೆ ಏನನ್ನೋದು ತಿಳ್ಕೊಳ್ಳಿ. ಅಂಡರ್ ದಿಸ್ ಮೆಥಡ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಡಿಟರ್ಮೈನ್ಡ್ ಬೈ ಡಿವೈಡಿಂಗ್ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಬೈ ದಿ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್. ಸೊ ಫಾರ್ಮುಲಾ ಏನಂತಂದ್ರೆ, ಹಾಗಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಆಪರೇಟಿಂಗ್ ಸೈಕಲ್ನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು, ಇಲ್ಲಿ ಫಾರ್ಮುಲಾ ಬರೀಬೇಕಾಗಿತ್ತು, ನೀವು ಹೇಳ್ತಾ ಇದ್ದೇನೆ ಬರ್ಕೊಳ್ಳಿ. ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಆಪರೇಟಿಂಗ್ ಸೈಕಲ್. ಹಾಗಾದ್ರೆ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಅನ್ನ ಆಪರೇಟಿಂಗ್ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ನಿಂದ ಡಿವೈಡ್ ಮಾಡಿದ್ರೆ ಬರ್ತಕ್ಕಂಥದ್ದೇ ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಈ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಆಪರೇಟಿಂಗ್ ಸೈಕಲ್ ಮೆಥಡ್ ನಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಎರಡು ಸಂಗತಿಗಳು ನಮಗೆ ಬೇಕಾಗ್ತವೆ. ಒಂದು ಟೋಟಲ್ ಆಪರೇಟಿಂಗ್ ಕಾಸ್ಟ್ ಬೇಕಾಗುತ್ತೆ, ಇನ್ನೊಂದು ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಬೇಕಾಗುತ್ತೆ. ಹಾಗಾದ್ರೆ ಟೋಟಲ್ ಆಪರೇಟಿಂಗ್ ಕಾಸ್ಟ್ ನಲ್ಲಿ ನಾವು ಮಟೀರಿಯಲ್ ಕಾಸ್ಟ್ ಅನ್ನು ತಗೊಂತೇವೆ, ಲೇಬರ್ ಕಾಸ್ಟ್, ಓವರ್ ಹೆಡ್, ಅವನ್ನೆಲ್ಲ ಸೇರಿಸ್ಕೊಂಡು ನಾವು ಟೋಟಲ್ ಆಪರೇಟಿಂಗ್ ಕಾಸ್ಟ್ ಅಂತೇಳಿ ಮಾಡ್ಕೊತೇವೆ. ಅದನ್ನು ಆಪರೇಟಿಂಗ್ ಸೈಕಲ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೂ ಫಾರ್ಮುಲಾ ಇದೆ. ಹಾಗಾದ್ರೆ ಅದನ್ನ ಫಾರ್ಮುಲಾ ನೆಕ್ಸ್ಟ್ ಸ್ಲೈಡ್ ನಲ್ಲಿ ನೋಡೋಣಂತೆ. ಸೊ ಈಗ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್. ಇಲ್ಲಿ ಫಾರ್ಮುಲಾ ಬರ್ದಿದ್ದೇನೆ, ಸಾರಿ. ಸೊ ಫಾರ್ಮುಲಾ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಈಸ್ ಈಕ್ವಲ್ ಟು ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್. ಹಾಗಾದ್ರೆ ಇವೆರಡು ಫಾರ್ಮುಲಾ ಬೇಕು ನಮಗೆ. ಎರಡು ಐಟಮ್ಸ್ ಬೇಕು, ಟೋಟಲ್ ಆಪರೇಟಿಂಗ್ ಕಾಸ್ಟ್ ಬೇಕು ಮತ್ತು ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ ಬೇಕು. ಇವೆರಡೂ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಆಪರೇಟಿಂಗ್ ಸೈಕಲ್ ಮೆಥಡ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಆಪರೇಟಿಂಗ್ ಸೈಕಲ್ ಅಂತೇಳಿ ಆಗ್ಲಿಂದ ಹೇಳ್ತಾ ಇದ್ದೇನೆ ನಾನು. ನಿಮಗೆ ಪ್ರಶ್ನೆ ಉದ್ಭವಿಸಿರ್ಬೋದು, ಆಪರೇಟಿಂಗ್ ಸೈಕಲ್ ಅಂದ್ರೆ ಏನು, ಇದೇನು ಹುಡುಗರು ಯೂಸ್ ಮಾಡ್ತಾರಲ್ಲ ಆ ಸೈಕಲ್, ಯಾವ ಸೈಕಲ್ ಅಂತೇಳಿ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಸೊ ಇಲ್ಲೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಪರೇಟಿಂಗ್ ಸೈಕಲ್ ಅಂತಂದ್ರೆ ಇಟ್ ಇಸ್ ದ ಟೈಮ್ ಬಿಟ್ವೀನ್ ಪರ್ಚೇಸ್ ಆಫ್ ಇನ್ವೆಂಟರಿ ಅಂಡ್ ದೇರ್ ಕನ್ವರ್ಷನ್ ಇನ್ ಟು ಕ್ಯಾಶ್. ಅಂದ್ರೆ ನೀವು ರಾ ಮಟೀರಿಯಲ್ಸ್ ಅನ್ನ ಖರೀದಿ ಮಾಡಿ ಅವುಗಳನ್ನ ಶುದ್ಧ ವಸ್ತುಗಳನ್ನ ತಯಾರು ಮಾಡಿ, ಫಿನಿಶ್ ಪ್ರಾಡಕ್ಟ್ ಅನ್ನ ತಯಾರು ಮಾಡಿ ಅವುಗಳನ್ನ ಮಾರ್ಕೆಟ್ ಮಾಡಿ ಗ್ರಾಹಕರಿಂದ ನೀವೇನು ಹಣವನ್ನು ಪಡೆದುಕೊಳ್ತೀರಲ್ಲ, ಆ ಅವಧಿಗೆ, ಅಷ್ಟೊಂದು ಅವಧಿಗೆ ಎಷ್ಟು ವೇಳೆ ಬೇಕಾಗ್ತತೋ ಅದಕ್ಕೆ ನಾವೇನಂತೇವೆ ಆಪರೇಟಿಂಗ್ ಸೈಕಲ್ ಅಂತ ಕರಿತೀವಿ. ಹಾಗಾದ್ರೆ ರಾ ಮಟೀರಿಯಲ್ಸ್ ಖರೀದಿಯಿಂದ ಹಿಡಿದು ಮಾರಾಟ ಮಾಡಿ ಗ್ರಾಹಕರಿಂದ ನಮಗೆ ಹಣ ಬರಬೇಕು, ಅಲ್ಲಿವರೆಗೂ ಎಷ್ಟು ಅವಧಿ ತಗುಲುತ್ತೋ ನೋಡ್ರಿ, ಅದಕ್ಕೆ ನಾವೇನಂತ ಕರಿತೀವಿ ಆಪರೇಟಿಂಗ್ ಸೈಕಲ್ ಅಂತೇಳಿ ಕರಿತೀವಿ. ಸೊ ಹಾಗಾದ್ರೆ ಆಪರೇಟಿಂಗ್ ಸೈಕಲ್ ಅಂತಂದ್ರೆ ರಾ ಮಟೀರಿಯಲ್ಸ್ ಅನ್ನ ಖರೀದಿ ಮಾಡಿ, ಮ್ಯಾನುಫ್ಯಾಕ್ಚರ್ ಮಾಡಿ, ವಸ್ತುಗಳನ್ನು ಮಾರಾಟ ಮಾಡಿ ಗ್ರಾಹಕರಿಂದ ಹಣ ಸ್ವೀಕರಿಸುವ ಅವಧಿ ನೋಡ್ರಿ ಎಲ್ಲಿಂದ ಎಲ್ಲಿಗಿದೆ. ಹಾಗೆ ರಾ ಮಟೀರಿಯಲ್ಸ್ ಅನ್ನ ಬಂದ ತಕ್ಷಣ ನಮಗೆ ಕ್ಯಾಶ್ ಬರೋದಿಲ್ಲ. ರಾ ಮಟೀರಿಯಲ್ಸ್ ಏನಾಗಬೇಕು, ಫಿನಿಶ್ಡ್ ಪ್ರಾಡಕ್ಟ್ ಆಗಬೇಕು. ಫಿನಿಶ್ಡ್ ಪ್ರಾಡಕ್ಟ್ ಅನ್ನು ಏನ್ ಮಾಡಬೇಕು, ಸೇಲ್ ಮಾಡಬೇಕು. ಸೇಲ್ ಮಾಡಿದ್ಮೇಲೆ ನಾವು ಕ್ರೆಡಿಟ್ ಬೇಸಿಸ್ ಮೇಲೆ ಕೊಡ್ತೀವಿ ಅಥವಾ ಕ್ಯಾಶ್ ಬೇಸಿಸ್ ಮೇಲೆ ಕೊಡ್ತೀವಿ.
ಕ್ಯಾಶ್ ಬೇಸಿಸ್ ಮೇಲೆ ಕೊಟ್ರೆ ಇಮಿಡಿಯೇಟ್ ಆಗಿ ಕ್ಯಾಶ್ ಬರ್ತೈತಿ. ಅದೇ ಕ್ರೆಡಿಟ್ ಬೇಸಿಸ್ ಮೇಲೆ ಕೊಟ್ರೆ ಮತ್ತೆ ಟೈಮ್ ತಗೊಂತೈತಿ. ಸೊ ಇಷ್ಟೆಲ್ಲ ಅವಧಿ ಏನು ನಾವು ತಗೊಂಡಿದ್ದೇವಲ್ಲ, ಆ ಅವಧಿಗೆ ಏನಂತ ಕರಿತೇವೆ? ಆಪರೇಟಿಂಗ್ ಸೈಕಲ್ ಅಂತೇಳಿ ಕರಿತೇವಿ. Let us see the problem based on operating cycle method. The problem is like this. Calculate working capital requirement under operating cycle method. ಸೊ ಇದು ಪ್ರಾಬ್ಲಮ್, ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಪ್ರಾಬ್ಲಮ್, ಈ ಕಡೆ ಭಾಗದಲ್ಲಿ ಇರ್ತಕ್ಕಂಥ ಸೊಲ್ಯೂಷನ್. ಇಲ್ಲಿ ಏನು ಕೊಟ್ಟಿದ್ದಾರೆ? ಎಸ್ಟಿಮೇಟೆಡ್ ಸೇಲ್ಸ್ ಕೊಟ್ಟಿದ್ದಾರೆ 30,000 ಯೂನಿಟ್ಸ್ at rupees 8 per unit ಅಂತ ಹೇಳ್ತಾರೆ. ದೆನ್ ಪ್ರೊಡಕ್ಷನ್ ಅಂಡ್ ಸೇಲ್ಸ್ ಆರ್ ಕ್ಯಾರಿಡ್ ಹೋಲ್ ಇಯರ್ ಅಂತ ಥ್ರೂಔಟ್ ದ ಇಯರ್ ಅಂತೇಳಿ ಮಾಡಿದ್ದಾರೆ. ನೆಕ್ಸ್ಟ್ ಪ್ರೊಡಕ್ಷನ್ ಕಾಸ್ಟ್ ಈಸ್ ಎಸ್ಟಿಮೇಟೆಡ್ ಆಸ್ ಅಂಡರ್. ಹಾಗಾದ್ರೆ ಪ್ರೊಡಕ್ಷನ್ ಕಾಸ್ಟ್ ನಲ್ಲಿ ಏನೇನು ಇನ್ಕ್ಲೂಡ್ ಆಗಿದ್ದಾವೆ, ಎಷ್ಟು ಪ್ರೈಸ್ ಇದಾವೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಮಟೀರಿಯಲ್ ₹3 ಪರ್ ಯೂನಿಟ್, ಲೇಬರ್ ₹2 ಪರ್ ಯೂನಿಟ್, ಓವರ್ ಹೆಡ್ ₹22,000 ಇದೆ. ನೆಕ್ಸ್ಟ್ ಐಟಮು ಕಸ್ಟಮರ್ಸ್ ಆರ್ ಗಿವನ್ 60 ಡೇಸ್ ಕ್ರೆಡಿಟ್, ಅಂದ್ರೆ ಕಸ್ಟಮರ್ಗೆ ಉದ್ರಿ ಕೊಟ್ಟಿದ್ರಿ. ಎಷ್ಟು ದಿವಸಕ್ಕೆ ಕೊಟ್ಟಿದ್ದೀರಿ? 60 ದಿವಸಕ್ಕೆ ಟೈಮ್ ಕೊಟ್ಟಿದ್ದೀರಿ ಅವರಿಗೆ. ಇದು ಕಸ್ಟಮರ್ಸ್ ಆರ್ ಗಿವನ್ 60 ಡೇಸ್ ಕ್ರೆಡಿಟ್ ನೀವು ಕೊಟ್ಟಿರೋದು. ಮತ್ತೆ 50 ಡೇಸ್ ಕ್ರೆಡಿಟ್ ಅಲ್ಲೋ ಅವೇಲ್ಡ್ ಫ್ರಮ್ ಸಪ್ಲೈಯರ್. ನೀವೇನು ಖರೀದಿ ಮಾಡಿರ್ತಿರಲ್ಲ, ರಾ ಮಟೀರಿಯಲ್ ಖರೀದಿ ಮಾಡಿದ್ರೆ ಉದ್ರಿ ತಗೊಂಬಂದಿರ್ತೀರಿ, ನಿಮಗೆ ಆ ಉದ್ರಿ ವಾಪಸ್ ಕೊಡ್ಲಿಕ್ಕೆ ಸಪ್ಲೈಯರ್ ಎಷ್ಟು ದಿವಸ ಕೊಟ್ಟಿದ್ದಾನೆ? 50 ಡೇಸ್ ಕೊಟ್ಟಿದ್ದಾನೆ. ಸೊ 50 ಡೇಸ್ ಕ್ರೆಡಿಟ್ ಅವೇಲ್ಡ್ ಫ್ರಮ್ ದ ಸಪ್ಲೈಯರ್. ನೆಕ್ಸ್ಟ್ ಫಿಫ್ತ್ ಐಟಮ್ ಇಸ್ 40 days of supply of raw materials and 15 days supply of finished goods are kept in stores. ಹಾಗಾದ್ರೆ ರಾ ಮಟೀರಿಯಲ್ಸ್ 40 ದಿವಸ ಸ್ಟೋರ್ಸ್ ನಲ್ಲಿ ಇದಾವೆ, ಫಿನಿಶ್ಡ್ ಗೂಡ್ಸ್ 15 ದಿವಸ ಸ್ಟೋರ್ಸ್ ನಲ್ಲಿ ಇದಾವೆ ಅನ್ನೋದನ್ನ ತಿಳ್ಕೋಬೇಕು. ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಈಸ್ 20 ಡೇಸ್. ಪ್ರೊಡಕ್ಷನ್ ಸೈಕಲ್ ಈಸ್ 20 ಡೇಸ್ and all materials are issued at the commencement of each production cycle. Last item is 1/4 of average other working capital is kept as a cash balance for contingency. ಅಂದ್ರೆ ಕಾಂಟಿಂಜೆನ್ಸಿಗೋಸ್ಕರ, ಸಂಭವನೀಯ ಘಟನೆಗಳನ್ನು ಎದುರಿಸಲಿಕ್ಕೆ 1/4 ಆಫ್ ದ ಎವರೇಜ್ ಅದರ್ ವರ್ಕಿಂಗ್ ಕ್ಯಾಪಿಟಲ್ ನಲ್ಲಿ ಕ್ಯಾಶ್ ರೂಪದಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಇರ್ತಕ್ಕಂಥ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಇಲ್ಲಿ ಸೊಲ್ಯೂಷನ್ ಅನ್ನು ನೋಡ್ಕೊಳ್ಳಿ. ನಾನು ಹೇಳಿದ ಹಾಗೆ ನಮಗೆ ಈ ಆಪರೇಟಿಂಗ್ ಸೈಕಲ್ ನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಅಂತಂದ್ರೆ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್. ಹಾಗಾಗ್ಬಿಟ್ಟು ಫಸ್ಟ್ ನಾವೇನ್ ಮಾಡ್ಕೊಳ್ಬೇಕಂತಂದ್ರೆ ಆಪರೇಟಿಂಗ್ ಸೈಕಲ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಆ ನಂತರ ಮೇನ್ ಫಾರ್ಮುಲಾ ಹಚ್ಚಬೇಕು. ಮೇನ್ ಫಾರ್ಮುಲಾ ಏನು? ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಅಂತೇಳಿ. ಹಾಗಾದ್ರೆ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಕಂಡುಹಿಡಿಬೇಕು, ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಕಂಡುಹಿಡಿಬೇಕು. ಸೊ ಫಸ್ಟ್ ಇಲ್ಲಿ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಅನ್ನು ಕಂಡುಹಿಡಿಯೋನು. ಕ್ಯಾಲ್ಕುಲೇಷನ್ ಆಫ್ ಆಪರೇಟಿಂಗ್ ಸೈಕಲ್ ಪೀರಿಯಡ್. ಸೊ ಇಲ್ಲೇನು ಡೇಸ್ 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 ಅಂತ ಕೊಟ್ಟಿದಾರಲ್ಲ ಪ್ರಾಬ್ಲಮ್ ನಲ್ಲಿ, ಆ ಡೇಸ್ನೆಲ್ಲ ತೆಗೆದುಕೊಳ್ಬೇಕು ನೀವು ಇಲ್ಲಿ ಫಸ್ಟ್. ಸೊ ಮಟೀರಿಯಲ್ಸ್ ಸ್ಟೋರೇಜ್ ಪೀರಿಯಡ್ ಇಲ್ಲಿ ಹೇಳಿದ್ದೇನೆಲ್ಲ ಫೋರ್ತ್ ಐಟಮ್ ನಲ್ಲಿ ಇದೆ ನೋಡ್ರಿ. 40 ಡೇಸ್ ಸಪ್ಲೈ ಆಫ್ ರಾ ಮಟೀರಿಯಲ್ಸ್ ಅಂಡ್ 15 ಡೇಸ್ ಸಪ್ಲೈ ಆಫ್ ಫಿನಿಶ್ಡ್ ಗುಡ್ಸ್ ಆರ್ ಕೆಪ್ಟ್ ಇನ್ ಸ್ಟೋರ್ಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮಟೀರಿಯಲ್ಸ್ ಎಷ್ಟು ದಿನ ಸ್ಟಾಕ್ ನಲ್ಲಿ ಇರುತ್ತೆ? 40 ದಿವಸ. ಸೊ ಇದನ್ನ ತೆಗೆದುಕೊಳ್ಳಿ. ಮಟೀರಿಯಲ್ ಸ್ಟೋರೇಜ್ ಪೀರಿಯಡ್ 40 ಡೇಸ್. ಅದೇ ರೀತಿ ಫಿನಿಶ್ಡ್ ಗೂಡ್ಸ್ ಸ್ಟೋರೇಜ್ ಪೀರಿಯಡ್ ಅಲ್ಲೇ ಕೊಟ್ಟಿದ್ದಾರೆ. ಫಿನಿಶ್ಡ್ ಗೂಡ್ಸ್ ಸ್ಟೋರೇಜ್ ಪೀರಿಯಡ್ 15 ದಿನ ಅಂತ ಕೊಟ್ಟಿದ್ದಾರೆ. ಸೊ 15 ದಿವಸ ತೆಗೆದುಕೊಳ್ಳಿ. ದೆನ್ ಪ್ರೊಡಕ್ಷನ್ ಸೈಕಲ್ ಅಂತ ಕೇಳಿದಾರಲ್ಲ, ಪ್ರೊಡಕ್ಷನ್ ಸೈಕಲ್ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಅನ್ಕೊಳ್ಳಿ. ಸೊ ಇದು ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟು ದಿನ ಇದೆ? 20 ಡೇಸ್ ಇದೆ. 20 ಡೇಸ್ ತೆಗೆದುಕೊಳ್ಳಿ. ನೆಕ್ಸ್ಟ್ ಎವರೇಜ್ ಕಲೆಕ್ಷನ್ ಪೀರಿಯಡ್ ಅಂತ ಹೇಳ್ತಾರೆ. ಎವರೇಜ್ ಕಲೆಕ್ಷನ್ ಪೀರಿಯಡ್ ಅಂತಂದ್ರೆ ನೀವು ಉದ್ರಿ ಕೊಟ್ಟಿದ್ದನ್ನ ಕಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಎಷ್ಟು ದಿವಸ, ಅಂದ್ರೆ ಗ್ರಾಹಕರಿಗೆ ಎಷ್ಟು ದಿವಸ ಕೊಟ್ಟಿದ್ದೀರಿ. ಇಲ್ಲ ಐತ್ ನೋಡ್ರಿ, ಕಸ್ಟಮರ್ಸ್ ಆರ್ ಗಿವನ್ 60 ಡೇಸ್ ಅಂತೇಳಿ. ಹಾಗಾದ್ರೆ ಇದಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ಕಲೆಕ್ಷನ್ ಪೀರಿಯಡ್ ಅಂತ ಕರಿತೇವೆ. ಹಾಗಾದ್ರೆ ನೀವು ಗ್ರಾಹಕರಿಗೆ ಉದ್ರಿ ಕೊಟ್ರೆ ಅವರಿಂದ ನೀವು ಕಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಎಷ್ಟು ದಿವಸ ಬೇಕಾಗ್ತೈತಿ? 60 ಡೇಸ್ ಬೇಕಾಗುತ್ತೆ. ಸೊ ಈ 4 ಐಟಮ್ಸ್ ಅನ್ನು ಕೂಡಿಸ್ಕೋಬೇಕು. ಮಟೀರಿಯಲ್ಸ್ ಸ್ಟಾಕ್ ನಲ್ಲಿ 40 ದಿವಸ, ಫಿನಿಶ್ಡ್ ಗೂಡ್ಸ್ 15 ದಿವಸ, ವರ್ಕ್ ಇನ್ ಪ್ರೋಗ್ರೆಸ್ ಅಥವಾ ಪ್ರೊಡಕ್ಷನ್ ಸೈಕಲ್ 20 ದಿವಸ, ದೆನ್ ಎವರೇಜ್ ಕಲೆಕ್ಷನ್ ಪೀರಿಯಡ್ ಕಸ್ಟಮರ್ಸ್ಗೆ ಗಿವನ್ ಪೀರಿಯಡ್ ಅಂತ ಕೊಟ್ಟಿದಾರಲ್ಲ, ಅದನ್ನ ನಾನು ಇಲ್ಲಿ ಎವರೇಜ್ ಕಲೆಕ್ಷನ್ ಅಂತ ಬರ್ಕೊಂಡಿದ್ದೇನೆ 60 ಡೇಸ್. ಹಾಗಾದ್ರೆ ಟೋಟಲ್ ಎಷ್ಟಾಗ್ತೈತೆ ಅಂತಂದ್ರೆ 130 ಡೇಸ್, 35 ಡೇಸ್ ಆಗುತ್ತೆ. ಈ 135 ಡೇಸ್ ನಲ್ಲಿ ಸಪ್ಲೈಯರ್ ನಮ್ಗೇನು ಕೊಟ್ಟಿದ್ನಲ್ಲ ಪೀರಿಯಡ್, ಆ ಪೀರಿಯಡ್ ಅನ್ನ ಲೆಸ್ ಮಾಡ್ಕೊಳ್ಬೇಕು. ದಟ್ ಈಸ್ 50 ಡೇಸ್ ಕ್ರೆಡಿಟ್ ಅವೇಲ್ಡ್ ಫ್ರಮ್ ಸಪ್ಲೈಯರ್. ಇದು ಎವರೇಜ್ ಪೇಮೆಂಟ್ ಪೀರಿಯಡ್ ಅಂತ ಕರೀತಾರೆ. ಎವರೇಜ್ ಪೇಮೆಂಟ್ ಪೀರಿಯಡ್ ಅಂದ್ರೆ ನೀವು ಬ್ರಾಕೆಟ್ ನಲ್ಲಿ ಬರ್ಕೊಳ್ಳಿ, ಕ್ರೆಡಿಟ್ ಅವೇಲ್ಡ್ ಫ್ರಮ್ ಸಪ್ಲೈಯರ್. ಕ್ರೆಡಿಟ್ ಅವೇಲ್ಡ್ ಫ್ರಮ್ ಸಪ್ಲೈಯರ್ ಅನ್ನ ನಾ ಎವರೇಜ್ ಪೇಮೆಂಟ್ ಪೀರಿಯಡ್ ಅಂತ ಬರ್ಕೊಂಡಿದ್ದೇನೆ. ಸೊ ಇಲ್ಲಿ ಎವರೇಜ್ ಪೇಮೆಂಟ್ ಪೀರಿಯಡ್ ಇದು
50 ಡೇಸ್ ಕ್ರೆಡಿಟ್ ಅವೈಲ್ಡ್ ಫ್ರಮ್ ಸಪ್ಲೈಯರ್ ಅಂತಿದೆಯಲ್ಲ, ಇದನ್ನ ಪೇಮೆಂಟ್ ಪೀರಿಯಡ್ ಅಂತ ಮಾಡ್ಕೊಳ್ಳಿ. ಸೊ ಪೇಮೆಂಟ್ ಪೀರಿಯಡ್ 50 ಡೇಸ್ ಇದೆ. ಹಾಗಾದ್ರೆ 135 ಡೇಸ್ನಲ್ಲಿ ಈ 50 ಡೇಸನ್ನು ಮೈನಸ್ ಮಾಡ್ಕೊಳ್ಳಿ. 85 ಡೇಸ್ ಆಪರೇಟಿಂಗ್ ಸೈಕಲ್ ಪೀರಿಯಡ್ ಇನ್ ದ ಫಾರ್ಮ್ ಆಫ್ ಡೇಸ್. ಹಾಗಾದ್ರೆ ಆಪರೇಟಿಂಗ್ ಸೈಕಲ್ ಪೀರಿಯಡ್ಗೆ ಎಷ್ಟು ದಿನ ಬೇಕಾಗ್ತೈತಿ? 85 ದಿನ ಬೇಕಾಗ್ತೈತಿ. ಸೊ ಇದನ್ನ ನಾವೀಗ ಏನು ಮಾಡ್ಕೋಬೇಕಂತಂದ್ರೆ ಎರಡನೇ ಸ್ಟೆಪ್ಪಿಗೆ ಹೋಗೋಣ. ಕ್ಯಾಲ್ಕುಲೇಷನ್ ಆಫ್ ಆಪರೇಟಿಂಗ್ ಸೈಕಲ್ ಇನ್ ದ ಇಯರ್. ಹಾಗಾದ್ರೆ ಒಂದು ವರ್ಷದಲ್ಲಿ 85 ದಿವಸ ಅಂದ್ರೆ ಒಂದು ವರ್ಷದಲ್ಲಿ 365 ದಿವಸ. ಹಾಗಾದ್ರೆ 365 ದಿವಸಕ್ಕೆ ಎಷ್ಟು ಸಾರಿ ಆ ಸೈಕಲ್ ಆಪರೇಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಅದಕ್ಕೆ ಎರಡನೇ ಸ್ಟೆಪ್ ಏನಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ಆಪರೇಟಿಂಗ್ ಸೈಕಲ್ ಇನ್ ದ ಇಯರ್ ಅಂತ ಬರೀರಿ. ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ಅಂತಂದ್ರೆ 365 ಡೇಸ್. ಇನ್ನೆಲ್ಲೂ ಕೊಟ್ಟಿರೋದಿಲ್ಲ, ಕೊಟ್ಟಿದ್ರೆ ತಗೊಳ್ರಿ, ಕೊಡದೇ ಅವ್ರ 360 ಡೇಸ್ ಅಂತ ಕೊಟ್ಟರೆ 360 ಡೇಸ್ ತೆಗೆದುಕೊಳ್ಳಿ. 365 ಡೇಸ್ ಅಂದ್ರೆ 365 ಡೇಸ್ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ದಿನ? 365 ಡೇಸು. ಹಾಗಾದ್ರೆ 365 ಡೇಸ್ ಡಿವೈಡೆಡ್ ಬೈ ಆಪರೇಟಿಂಗ್ ಸೈಕಲ್ ಪೀರಿಯಡ್. ಆಪರೇಟಿಂಗ್ ಸೈಕಲ್ ಪೀರಿಯಡ್ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಹಾಗಾಗ್ಬಿಟ್ಟು 365 ದಿವಸ ಒಂದು ವರ್ಷಕ್ಕೆ, ಅದನ್ನ 85 ದಿವಸ ಆಪರೇಟಿಂಗ್ ಸೈಕಲ್ ಪೀರಿಯಡ್ ಡೇಸ್ ಇದಾವಲ್ಲ ಅದರಿಂದ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿದ್ರೆ ಬರ್ತಕ್ಕಂಥದ್ದು ಆಪರೇಟಿಂಗ್ ಸೈಕಲ್ ಇನ್ ದ ಇಯರ್ ಅಂತೇಳಿ. ಇದನ್ನ ಟೈಮ್ಸ್ ರೂಪದಲ್ಲಿ ಬರೀಬೇಕು. 4.3 ಟೈಮ್ಸ್ ಅಂತೇಳಿ. ಅಂದ್ರೆ ಒಂದು ಆಪರೇಟಿಂಗ್ ಸೈಕಲ್ ಆಗ್ಲಿಕ್ಕೆ ಒಂದು ವರ್ಷದಲ್ಲಿ 4.3 ಟೈಮ್ಸ್ ನಲ್ಲಿ ಆಪರೇಟಿಂಗ್ ಸೈಕಲ್ ಆಗ್ತೈತೆ ಅಂತ ಹೇಳ್ಬೋದು. ಅಥವಾ ಅಪ್ರಾಕ್ಸಿಮೇಟ್ 4 ಸೈಕಲ್ಸ್ ಆಗ್ತಾವ ಅಂತ ಹೇಳಿ ಆಪರೇಟಿಂಗ್ ಸೈಕಲ್. ಅಂದ್ರೆ ನೀವು ರಾ ಮಟೀರಿಯಲ್ ಅನ್ನ ಫಿನಿಶ್ಡ್ ಪ್ರಾಡಕ್ಟಿಗೆ ಕನ್ವರ್ಟ್ ಮಾಡಿ ಅವುಗಳನ್ನು ಮಾರಾಟ ಮಾಡಿ ನಿಮ್ಗೆ ಕ್ಯಾಶನ್ನು ದೊರಕಿಸ್ಕೊಳ್ಳಿಕ್ಕೆ ಒಂದು ವರ್ಷದಲ್ಲಿ ಈ ರೀತಿ 4 ಟೈಮನ್ನು ನೀವು ಮಾಡ್ಬೋದು ಅಂಥೇಳಿ. ಸೊ 4.3 ಟೈಮ್ಸ್ ಅಂತೇಳಿ. ಹಾಗಾದ್ರೆ 4.3 ಟೈಮ್ಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಫಸ್ಟ್ ಏನು ಮಾಡ್ಬೇಕು ನಾವು? ಈ ಆಪರೇಟಿಂಗ್ ಸೈಕಲ್ ಪೀರಿಯಡ್ ಅನ್ನು ನೋಡಬೇಕು. ಪ್ರಾಬ್ಲಮ್ ಕೊಟ್ಟಿರ್ತಾರಲ್ಲ ಇವೆಲ್ಲ ಡೇಸ್, ಇದನ್ನ ತಗೊಳ್ರಿ. ಈ ರೀತಿ 85 ದಿವಸ ಕ್ಯಾಲ್ಕುಲೇಷನ್ ಮಾಡಿದ್ದನ್ನ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ, ಈ ಬಂದ 85 ದಿವಸ ಐತಲ್ಲ ಇದನ್ನ ಏನು ಮಾಡಿ 365 ಡೇಸ್ಗೆ ಡಿವೈಡ್ ಮಾಡಿ. 365 ಡೇಸ್ ಡಿವೈಡೆಡ್ ಬೈ 85 ಮಾಡ್ಕೊಳ್ಳಿ. ನಿಮಗೆ ಟೈಮ್ ಬರುತ್ತೆ. ಇದು ಟೈಮು 4.3 ಇದೆ. ಸೊ ದಿಸ್ ಈಸ್ ಸೆಕೆಂಡ್ ಐಟಮ್. ಅಂಡ್ ಈಗ ಥರ್ಡ್ ಐಟಮ್ಗೆ ಬರೋಣಂತೆ. ನಾವು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಥವಾ ಕಾಸ್ಟ್ ಫಾರ್ ದ ಇಯರ್ ಅಂತೇಳಿ. ಹಾಗಾದ್ರೆ ಆಪರೇಟಿಂಗ್ ಕಾಸ್ಟ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಇಲ್ಲಿ ಮಟೀರಿಯಲ್ ಕೊಟ್ಟಿದ್ದಾರೆ, ಲೇಬರ್ ಕೊಟ್ಟಿದ್ದಾರೆ, ಓವರ್ ಹೆಡ್ ಕೊಟ್ಟಿದ್ದಾರೆ. ಇವು ಪರ್ ಯೂನಿಟ್ಗೆ ಯೂನಿಟ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಬರುತ್ತೆ. ಹಾಗಾದ್ರೆ ಮಟೀರಿಯಲ್ ಕಾಸ್ಟ್ ರಿಕ್ವೈರ್ಡ್ ಈಸ್ 30,000 ಯೂನಿಟ್ಸ್. ಇಲ್ಲಿ ಹೇಳಿದ್ದಾರೆ 30,000 ಯೂನಿಟ್ಸ್ ಸೇಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 30,000 ಯೂನಿಟ್ಸ್ ಇಂಟು ರಾ ಮಟೀರಿಯಲ್ ಕಾಸ್ಟ್ ಪರ್ ಯೂನಿಟ್ 3. ಸೊ 30,000 ಇಂಟು 3 90,000. ದೆನ್ ಲೇಬರ್ 30,000 ಯೂನಿಟ್ಸ್ ಇಂಟು 2 rupees ಇದೆ, ಇಂಟು 2 is equal to 60,000. ದೆನ್ ಓವರ್ ಹೆಡ್ ಪರ್ ಯೂನಿಟ್ ಕೊಟ್ಟಿಲ್ಲ, ಟೋಟಲ್ ಕೊಟ್ಟಿದ್ದಾರೆ 22,000 rupees ತಗೊಳ್ರಿ. ಹಾಗಾದ್ರೆ ಇವು ಮೂರು ಕೂಡಿಸಿದ್ರೆ ನಮಗೆ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಬರುತ್ತೆ 90,000. ಮಟೀರಿಯಲ್ ಕಾಸ್ಟು, ಲೇಬರ್ ಕಾಸ್ಟ್ 60,000, ಓವರ್ ಹೆಡ್ ಕಾಸ್ಟು 22,000. ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 1,72,000. ವಾಟ್ ಇಸ್ ದಿಸ್ 1,72,000? ಟೋಟಲ್ ಆಪರೇಟಿಂಗ್ ಕಾಸ್ಟ್. ಹಾಗಾದ್ರೆ ಈಗ ನಮಗೆ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಗೊತ್ತಾಯ್ತು 1,72,000. ಆಪರೇಟಿಂಗ್ ಸೈಕಲ್ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಗೊತ್ತಾಯ್ತು 4.3 ಟೈಮ್ಸ್ ಅಂತೇಳಿ. ಸೊ ಈಗ ನಾವೇನ್ ಮಾಡ್ಕೊಳ್ಬೇಕಂದ್ರೆ ಮೇನ್ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಬೇಕು. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಈಸ್ ಈಕ್ವಲ್ ಟು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್. ನಾನು ಸ್ಪೇಸ್ ಇಲ್ದಿದ್ದಕ್ಕೆ ಅದನ್ನ ಕಟ್ ಮಾಡಿದ್ದೇನೆ. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಅಂತ ಬರ್ಕೊಳ್ಬೇಕು ನೀವು. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಈಸ್ ಈಕ್ವಲ್ ಟು ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್. ಎರಡು ಗೊತ್ತಿದಾವೆ ಈಗ ನಮಗೆ, ಎರಡು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಇಲ್ಲಿದೆ 1,72,000 ಡಿವೈಡೆಡ್ ಬೈ ಆಪರೇಟಿಂಗ್ ಸೈಕಲ್ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ 4.3 ಟೈಮ್. ಸೊ 1,72,000 divided by 4.3 times is equal to 40,000. ಅಂದ್ರೆ 1,72,000 ಅನ್ನ 4.3 ದಿಂದ ಡಿವೈಡ್ ಮಾಡಿ 40,000 ರೂಪಾಯಿ ಬರ್ತೈತಿ. ಈ 40,000 ರೂಪಾಯಿಗೆ ಈ ಪ್ರಾಬ್ಲಮ್ ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ 1/4 ಆಫ್ ದ ಎವರೇಜ್ ಅದರ್ ಕ್ಯಾಪಿಟಲ್ ಈಸ್ ಕೆಪ್ಟ್ ಆಸ್ ಎ ಕ್ಯಾಶ್ ಬ್ಯಾಲೆನ್ಸ್ ಫಾರ್ ಕಾಂಟಿಂಜೆನ್ಸಿ. ಅಂದ್ರೆ ಕಾಂಟಿಂಜೆನ್ಸಿ ಮೀಟ್ ಮಾಡ್ಲಿ. ಕಾಂಟಿಂಜೆನ್ಸಿ ಅಂತಂದ್ರೆ ಸಂಭವನೀಯ ನಷ್ಟಗಳನ್ನ, ಸಂಭವನೀಯ ಘಟನೆಗಳನ್ನು ಎದುರಿಸಲಿಕ್ಕೆ ಅಂತ ಹೇಳಿ ಒಂದು 1/4 ಅಮೌಂಟ್ ಅನ್ನ ಕ್ಯಾಶ್ ರೂಪದಲ್ಲಿ ತೆಗೆದಿಟ್ಟಿರ್ತಾರೆ.
ಎಲ್ಲ ಅಮೌಂಟನ್ನು ಯಾರೂ ಖರ್ಚು ಮಾಡೋದಿಲ್ಲ. ನಿಮಗೆಲ್ಲ ಗೊತ್ತಿದೆ. ನಮಗೆ ಬಂದಂಥ ಅಮೌಂಟನ್ನು ಸ್ಯಾಲರಿಯನ್ನಾಗಲಿ ಅಥವಾ ವೇಜಸನ್ನಾಗಲಿ ಯಾರೂ ಪೂರ್ತಿ ಖರ್ಚು ಮಾಡಕ್ಕೆ ಹೋಗೋದಿಲ್ಲ. ಸ್ವಲ್ಪ ಅಮೌಂಟನ್ನು ಆಪತ್ಕಾಲದಲ್ಲಿ ಬೇಕು ಅಂತೇಳಿ ನಾವೇನು ತೆಗೆದಿಟ್ಟಿರ್ತೇವಲ್ಲ, ಹಾಗೆ ಕಾಂಟಿಂಜೆನ್ಸಿ ಅಂತೇಳಿ ಈಗೇನು ವರ್ಕಿಂಗ್ ಕ್ಯಾಪಿಟಲ್ ಬಂದಿದೆ ಅಲ್ಲ ಇಲ್ಲಿ ₹40,000, ಈ ₹40,000ನಲ್ಲಿ 1/4 ಅಮೌಂಟನ್ನು ಕ್ಯಾಶ್ ರೂಪದಲ್ಲಿ ಇಡ್ತಾರೆ. ಸೊ ಹಾಗಾದ್ರೆ ₹40,000ಗೆ 1/4 ಮಾಡಿದರೆ 10,000 ಆಗುತ್ತೆ. ಹಾಗಾದ್ರೆ ಈ 40,000 ಪ್ಲಸ್ ಕ್ಯಾಶ್ ಬ್ಯಾಲೆನ್ಸ್ ₹10,000 ರಿಸರ್ವ್ ಕಾಂಟಿಂಜೆನ್ಸಿಗೆ ಏನು ಇಡ್ತಿರಲ್ಲ, ಇವೆರಡನ್ನೂ ಕೂಡಿಸ್ಕೊಳ್ಬೇಕು. ಕೂಡಿಸ್ಕೊಂಡ್ರೆ ನಮ್ಗೇನು ಬರ್ತೈತೆ ಅಂತಂದ್ರೆ ಟೋಟಲ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬರ್ತೈತಿ. ಹಾಗಾದ್ರೆ ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್, ಹಾಗಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅಂತಂದ್ರೆ 50,000 ಇದೆ. ಈ ರೀತಿಯಾಗಿ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಈ ಆಪರೇಟಿಂಗ್ ಸೈಕಲ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡುವಾಗ ಫಸ್ಟ್ ಈ ರೀತಿ ಡೇಸ್ ಅನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ 365 ಡೇಸ್ ಅನ್ನ 85 ಡೇಸ್ ನಿಂದ ಡಿವೈಡ್ ಮಾಡ್ಕೊಳ್ಳಿ. ಇದು 360 ಕೊಟ್ರೆ 360 ತೆಗೆದುಕೊಳ್ಳಿ. ಅವ್ರು ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಕೊಟ್ರೆ ಅದರ 365 ಡೇಸ್ ಇನ್ ಇಯರ್ ಅಂತ ತೆಗೆದುಕೊಳ್ಳಿ. ನೆಕ್ಸ್ಟ್ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಮಾಡಿ ಯೂನಿಟ್ಸ್ ಇಂಟು ಪ್ರೈಸ್ ಮಾಡ್ಕೊಳ್ಳಿ. ದೆನ್ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಅನ್ನ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ ದಿಂದ ಡಿವೈಡ್ ಮಾಡಿ. ಸೊ ಅದಕ್ಕೆ ಬಂದ ಅಮೌಂಟಿಗೆ ಕಾಂಟಿಂಜೆನ್ಸಿ ಕೊಟ್ಟರೆ ಆ್ಯಡ್ ಮಾಡಿ, ಕಾಂಟಿಂಜೆನ್ಸಿ ಕೊಟ್ಟಿಲ್ಲ ಅಂತಂದ್ರೆ ಬಿಟ್ರಿ. ಸೊ ಇಲ್ಲಿ ಕಾಂಟಿಂಜೆನ್ಸಿ ಕೊಟ್ಟಿರೋದ್ರಿಂದ ₹10,000 ತಗೊಂಡಿದ್ದೇವೆ. ಟೋಟಲ್ 50,000 ಅಂತೇಳಿ ಈ ರೀತಿಯಾಗಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂಡರ್ ಆಪರೇಟಿಂಗ್ ಸೈಕಲ್ ಮೆಥಡ್. Let us see one more problem for 5 marks, simple problem. ಸೇಮ್ ಈಗೇನು ಮಾಡಿದ್ನಲ್ಲ ಅದೇ ಮೆಥಡ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ನೋಡ್ಕೊಳ್ರಿ. ಇದು 2019 ಕೇಳಿದ್ದಾರೆ. ನಾನು ಇಲ್ಲಿ ಡೇಟ್ ಹಾಕೋದು ಮರ್ತಿದ್ದೇನೆ. ಸೊ 2019 ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದು. From the following information, estimate the amount of working capital by operating cycle method taking 360 days in a year. ನಾನು ಆಗಲೇ ಹೇಳಿದ್ನಲ್ಲ ಅಲ್ಲಿ 365 ಡೇಸ್ ತಗೊಂಡಿದ್ವಿ. ಇಲ್ಲಿ ಅವರು ಪರ್ಟಿಕ್ಯುಲರ್ ಆಗಿ 360 ದಿವಸನ ತಗೊಳ್ರಿ ಒಂದು ವರ್ಷಕ್ಕೆ ಅಂತ ಹೇಳ್ತಾರೆ. ಸೊ 360 ದಿವಸನ ತೆಗೆದುಕೊಳ್ಬೇಕು ನಾವೀಗ ಕ್ಯಾಲ್ಕುಲೇಷನ್ಗೆ. ಸೊ ಫಸ್ಟ್ ಐಟಮ್ ಸೇಲ್ಸ್ 10,000 ಯೂನಿಟ್ಸ್ ಅಟ್ ₹200 ಈಚ್. ಆಗಲೇ 30,000 ಇತ್ತು, ಇಲ್ಲೇ 10,000 ಯೂನಿಟ್ಸ್ ಅಟ್ ₹200 ಈಚ್ ಇದೆ. ಮಟೀರಿಯಲ್ ಕಾಸ್ಟ್ ₹100 ಪರ್ ಯೂನಿಟ್ ಇದೆ. ಅಲ್ಲಿ ಮಟೀರಿಯಲ್ ಕಾಸ್ಟ್ ಬೇರೆ ಇತ್ತು, ₹3 ಅಗಲ ಇತ್ತು. ಸೊ ಇಲ್ಲೇ ₹100 ಪರ್ ಯೂನಿಟ್ ಕೊಟ್ಟಿದ್ದಾರೆ. ಲೇಬರ್ ಕಾಸ್ಟ್ ₹50 ಪರ್ ಯೂನಿಟ್ ಇದೆ. ನೆಕ್ಸ್ಟ್ ಓವರ್ ಹೆಡ್ ಇದನ್ನು ಸಹಿತ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಆಗಲಿ ಪ್ರಾಬ್ಲಮ್ನಾಗ 22,000 ಟೋಟಲ್ ಕೊಟ್ಟಿದ್ರು, ಇಲ್ಲಿ ಪರ್ ಯೂನಿಟ್ ಕೊಟ್ಟಿದ್ದಾರೆ ₹30 ಪರ್ ಯೂನಿಟ್ ಅಂತೇಳಿ. ನೆಕ್ಸ್ಟ್ ಕಸ್ಟಮರ್ಸ್ ಆರ್ ಗಿವನ್ 65 ಡೇಸ್ ಕಲೆಕ್ಷನ್ ಪೀರಿಯಡ್ ಅಂತ ಹೇಳಿದ್ದೆ ನಾನು ಇದನ್ನ. ನೆಕ್ಸ್ಟ್ 50 ಡೇಸ್ ಕ್ರೆಡಿಟ್ ಈಸ್ ಗಿವನ್ ಫ್ರಮ್ ಸಪ್ಲೈಯರ್ ಅಂತೇಳಿ, ಈ ಸಪ್ಲೈಯರ್ ಕೊಟ್ಟಿರೋದನ್ನು 50 ಡೇಸ್ ಅನ್ನು ಮೈನಸ್ ಮಾಡ್ಕೊಳ್ಬೇಕು, ಇದನ್ನ ಆ್ಯಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ರಾ ಮಟೀರಿಯಲ್ ಕಾಸ್ಟ್ 20 ಡೇಸು, ಫಿನಿಶ್ಡ್ ಗೂಡ್ಸ್ 15 ಡೇಸ್ ಆರ್ ಕೆಪ್ಟ್ ಇನ್ ಸ್ಟಾಕ್ ಅಂತೇಳಿದೆ. ಈ ಡೇಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಕ್ಕೆ ಇವನು ತೆಗೆದುಕೊಳ್ಬೇಕು. ಪ್ರೊಡಕ್ಷನ್ ಸೈಕಲ್ ಅಥವಾ ವರ್ಕ್ ಇನ್ ಪ್ರೋಗ್ರೆಸ್ ಈಸ್ 20 ಡೇಸ್ ಅಂತೇಳಿದೆ. ಸೊ ಇದಿಷ್ಟೇ ಕೊಟ್ಟಿದ್ದಾರೆ, ಈಗ ಕಾಂಟಿಂಜೆನ್ಸಿ ಇಲ್ಲ. ಸೊ ಇದನ್ನೇ ತೆಗೆದುಕೊಂಡು ನಾವು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು. ಹೇಳಿ ಈಗ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಾಗ ಸೊಲ್ಯೂಷನ್, ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಾಗ ಫಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡ್ತೀರಿ? ಆಪರೇಟಿಂಗ್ ಸೈಕಲ್ ಇನ್ ಡೇಸ್ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದ್ರೆ ಆಪರೇಟಿಂಗ್ ಸೈಕಲ್ ಇನ್ ಡೇಸ್ ಕ್ಯಾಲ್ಕುಲೇಷನ್ ಮಾಡುವಾಗ ಈ ಪ್ರಾಬ್ಲಮ್ನಲ್ಲಿ ಇಷ್ಟೆಲ್ಲ ಮಾಹಿತಿ ಇದೆ. ಈ ಮಾಹಿತಿನಲ್ಲಿ ಯಾವ್ದು ತೆಗೆದುಕೊಳ್ಬೇಕು? ಇಲ್ಲೇನು ಡೇಸ್ ಅಂತ ಕೊಟ್ಟಿದ್ದಾರಲ್ಲ, ರಾ ಮಟೀರಿಯಲ್ ಡೇಸು, ಫಿನಿಶ್ಡ್ ಗುಡ್ಸ್ ಡೇಸು, ದೆನ್ ಕಸ್ಟಮರ್ಸ್ ಡೇಸು, ಸಪ್ಲೈಯರ್ಸ್ ಡೇಸ್ ಅಂತ ಕೊಟ್ಟಾರಲ್ಲ, ಇವನ್ ತೆಗೆದುಕೊಳ್ಬೇಕು ಫಸ್ಟ್. ಹಾಗಾದ್ರೆ ಮಟೀರಿಯಲ್ಸ್ ಎಷ್ಟು ದಿನ ಇದೆ? 20 ಡೇಸ್ ಇದೆ. ಅವ್ರು ಕೊಟ್ಟಿದ್ದಾರೆ ಇಲ್ಲಿ 20 ಡೇಸು. ಮಟೀರಿಯಲ್ 20 ಡೇಸ್ ತೆಗೆದುಕೊಳ್ಳಿ. ಫಿನಿಶ್ಡ್ ಗುಡ್ಸ್ 15 ಡೇಸ್ ತೆಗೆದುಕೊಳ್ಳಿ. ಪ್ರೊಡಕ್ಷನ್ ಸೈಕಲ್ 20 ಡೇಸ್ ತೆಗೆದುಕೊಳ್ಳಿ. ಇದಕ್ಕೆ ಮತ್ತೇನು ಮಾಡಬೇಕು? ಕಲೆಕ್ಷನ್ ಪೀರಿಯಡ್ ಅಂದ್ರೆ ಕೊಟ್ಟಿದ್ದೇನಲ್ಲ, ಹೇಳಿದ್ದೇನಲ್ಲ ನಾನು, ಡೇಸ್ ಗಿವನ್ ಟು ಕಸ್ಟಮರ್ಗೆ ಏನು ಕೊಟ್ಟಿದ್ದೇವಲ್ಲ ದಿನಗಳನ್ನ, ಅದನ್ನು ತೆಗೆದುಕೊಳ್ಬೇಕು. 55 ಡೇಸ್ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇವ್ನು 4 ಟೋಟಲ್ ಮಾಡ್ಕೊಳ್ಳಿ, 110 ಡೇಸ್ ಬರ್ತೈತಿ. ಹಾಗಾದ್ರೆ ಈ 110 ಡೇಸ್ನಲ್ಲಿ ಏನು ಮೈನಸ್ ಮಾಡ್ಬೇಕು ಹೇಳ್ರಿ? ಸಪ್ಲೈಯರ್ ನಮಗೇನು ಕೊಟ್ಟಿದ್ದಾನಲ್ಲ ಕ್ರೆಡಿಟ್ ಅನ್ನ, ಎಷ್ಟು ದಿವಸದ ಅವಧಿ ಕೊಟ್ಟಿದ್ದಾನೆ? 50 ಡೇಸ್. ಇಲ್ಲಿದೆ ಅಲ್ಲ 50 ಡೇಸ್ ಕ್ರೆಡಿಟ್ ಈಸ್ ಟೇಕನ್ ಫ್ರಮ್ ಸಪ್ಲೈಯರ್ ಅಂತೇಳಿ. ಹಾಗಾದ್ರೆ ಸಪ್ಲೈಯರ್ ಕೊಟ್ಟಿದ್ದನ್ನ ಡೇಸ್ ಅನ್ನ ಲೆಸ್ ಮಾಡ್ಕೊಳ್ಳಿ. 50 ಡೇಸ್ ಅನ್ನ 110 ಡೇಸ್ನಲ್ಲಿ 50 ಡೇಸ್ ಅನ್ನು ಮೈನಸ್ ಮಾಡ್ಕೊಂಡ್ರೆ ಆಪರೇಟಿಂಗ್ ಸೈಕಲ್ ಇನ್ ಡೇಸ್ ದಿನಗಳ ರೂಪದಲ್ಲಿ 60 ದಿವಸ ಆಪರೇಟಿಂಗ್ ಸೈಕಲ್ ಡೇಸ್ ಆಗ್ತೈತಿ.
ಹಾಗಾದ್ರೆ 60 ದಿವಸ ಒಂದು ಸೈಕಲ್‌ಗೆ 60 ದಿವಸ ಬೇಕಾಗ್ತೈತೆ ಅಂತಂದ್ರೆ 360 ದಿವಸಕ್ಕೆ ಎಷ್ಟು ಬೇಕಾಗ್ತೈತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದಕ್ಕೆ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಅಂತ ಕರಿತೇವೆ ಈಸ್ ಈಕ್ವಲ್ ಟು 360 ಡೇಸ್. ಆಗಲೇ 365 ತಗೊಂಡಿದ್ವಿ. ಇಲ್ಲಿ 360 ಡೇಸ್ ಅಂತ ಅವರೇ ಹೇಳಿರೋದ್ರಿಂದ 360 ಡೇಸ್ ತೆಗೆದುಕೊಳ್ಳಿ. 360 ಡೇಸ್ ಡಿವೈಡೆಡ್ ಬೈ 60 ಡೇಸ್. 60 ಡೇಸು ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. 360 ಡೇಸ್ ಅವರೇ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಕೊಡ್ಲಿಲ್ಲ ಅಂದ್ರೆ 365 ತೆಗೆದುಕೊಳ್ಬೇಕು. ಸೊ 360 ಡೇಸ್ ಡಿವೈಡೆಡ್ ಬೈ 60 ಡೇಸ್ ಇಸ್ ಈಕ್ವಲ್ ಟು 6 ಟೈಮ್ಸ್. ಹಾಗಾದ್ರೆ 60 ದಿವಸಕ್ಕೆ ಒಂದು ಆಪರೇಟಿಂಗ್ ಸೈಕಲ್ ಅಂತಂದ್ರೆ ಒಂದು ವರ್ಷದಲ್ಲಿ ಎಷ್ಟು ಸೈಕಲ್ಸ್ ಆಗ್ತಾವಂತವು 6 ಟೈಮ್ಸ್ ಆಗ್ತವೆ. 6 ಟೈಮ್ಸ್ ಅಥವಾ 6 ಸೈಕಲ್ಸ್ ಅಂತ ಹೇಳ್ಬೋದು. ಸೊ ಇದು ಆಪರೇಟಿಂಗ್ ಸೈಕಲ್, ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಆಯ್ತು. ಇದಾದ್ಮೇಲೆ ಏನ್ ಮಾಡ್ಬೇಕು ಹೇಳ್ರಿ, ಟೋಟಲ್ ಆಪರೇಟಿಂಗ್ ಕಾಸ್ಟ್ ಕಂಡುಹಿಡಿಬೇಕು. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಕಂಡುಹಿಡಿಲಿಕ್ಕೆ ಇಲ್ಲೇನು ಪರ್ ಯೂನಿಟ್ ಏನು ಕೊಟ್ಟಿದಾರಲ್ಲ, ಮಟೀರಿಯಲ್ ಕಾಸ್ಟು, ಲೇಬರ್ ಕಾಸ್ಟು, ಇದನ್ನ ಯೂನಿಟ್ಸಿಗೆ ಮಲ್ಟಿಪ್ಲೈ ಮಾಡ್ಕೊಂತ ಹೋಗಬೇಕು. ಸೊ ಫಸ್ಟ್ ಮಟೀರಿಯಲ್ ಕಾಸ್ಟು, ಆಪರೇಟಿಂಗ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಫಸ್ಟ್ ಮಟೀರಿಯಲ್ ಕಾಸ್ಟು 10,000 ಯೂನಿಟ್ಸ್ ಇಂಟು rupees 100 comes to rupees 10 lakh, and then labor cost to 10,000 units into rupees 50, so 5 lakh rupees ಬರುತ್ತೆ. ದೆನ್ ಓವರ್ ಹೆಡ್ ಪರ್ ಯೂನಿಟ್ ಕೊಟ್ಟಿದ್ದಾರೆ, ಅಲ್ಲಿ ಟೋಟಲ್ ಕೊಟ್ಟಿದ್ರು 10,000 units into 30 rupees 3 lakh. So 10 lakh, 5 lakh plus 3 lakh is equal to 18 lakh. What is this 18 lakh? 18 lakh is the total operating cost. ಹಾಗಾದ್ರೆ ನಮಗೆ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಗೊತ್ತಾಯ್ತು, ನಂಬರ್ ಆಫ್ ಆಪರೇಟಿಂಗ್ ಸೈಕಲ್, ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಗೊತ್ತಾಯ್ತು. ಸೊ ಇವೆರಡೂ ಗೊತ್ತಾದ್ಮೇಲೆ ನಾವೀಗ ಏನ್ ಮಾಡ್ಬೇಕಂತಂದ್ರೆ ಲಾಸ್ಟ್ ಸ್ಟೇಜ್ಗೆ ಹೋಗ್ಬೇಕು. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಈಸ್ ಈಕ್ವಲ್ ಟು, ಫಾರ್ಮುಲಾ ಏನಿದೆ, ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್. ಎರಡು ಗೊತ್ತಿದಾವ್ ನಮ್ಗೀಗ. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿದೀವಿ 18 ಲ್ಯಾಕ್. ಸೊ 18 ಲ್ಯಾಕ್ ಬರೀರಿ, ಡಿವೈಡೆಡ್ ಬೈ ಏನು, ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್. ಹಾಗಾದ್ರೆ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಎಷ್ಟಿದೆ, 6 ಇದೆ. ಸೊ 18 ಲ್ಯಾಕ್ ಡಿವೈಡೆಡ್ ಬೈ 6 ಅಂತ ಹೇಳಿ ಬರೀರಿ. ಸೊ ದ ರಿಸಲ್ಟ್ ಈಸ್ 3 lakh rupees. What is this 3 lakh rupees? 3 lakh is the working capital requirement. ಅಂದ್ರೆ ವರ್ಕಿಂಗ್ ಕ್ಯಾಪ್ ಟೋಟಲ್ ಆಪರೇಟಿಂಗ್ ಕಾಸ್ಟ್ 18 ಲ್ಯಾಕ್ ಇದೆ, ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ 6 ಇದೆ. ಸೊ 18 ಲ್ಯಾಕ್ ಅನ್ನ 6 ದಿಂದ ಡಿವೈಡ್ ಮಾಡ್ಕೊಳ್ಳಿ, 3 ಲಕ್ಷ ರೂಪಾಯಿ ಬರುತ್ತೆ. ಈ 3 ಲಕ್ಷ ರೂಪಾಯಿ ಏನು ಅಂತಂದ್ರೆ ಇದು ವರ್ಕಿಂಗ್ ಕ್ಯಾಪಿಟಲ್. ಸೊ ಇದು 2019 ಕೇಳಿರೋದು. ಈ ಟೈಪ್ ನಾವು ಪ್ರಾಬ್ಲಮ್ ಅನ್ನು ಏನ್ ಮಾಡ್ಬೇಕಂದ್ರೆ ಸಾಲ್ವ್ ಮಾಡ್ಕೊಳ್ಬೇಕು ಅಂಡರ್ ವರ್ಕಿಂಗ್ ಆಪರೇಟಿಂಗ್ ಸೈಕಲ್ ಮೆಥಡ್. ಇದು ಒಂದು ಮೆಥಡ್ ಆಯ್ತು. ಸೊ ಇನ್ನೊಂದು ಮೆಥಡಿನ ನಾನು ನೆಕ್ಸ್ಟ್ ಸ್ಲೈಡ್ನಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಈ ಈ ಪ್ರಾಬ್ಲಮು ಆಪರೇಟಿಂಗ್ ಕಾಸ್ಟ್ ಸೈಕಲ್ ಮೆಥಡ್, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟು, ದಟ್ ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲ ಸಂತೋಷ ಆಗ್ತಾ ಇದೆ ಅಂತೇಳಿ ಅನ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿ. ಮತ್ತೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿ ಅಂತ ಹೇಳಿದ್ದೇನೆ. ಬಹಳ ಜನ ವಿದ್ಯಾರ್ಥಿಗಳು ಕಾಲ್ ಮಾಡಿದ್ದೀರಿ, ನಿಮ್ಮ ಪ್ರಾಬ್ಲಮ್ಸನ್ನು ಹೇಳ್ಕೊಂಡಿದ್ದೀರಿ, ಡೌಟ್ಸನ್ನು ಕೇಳ್ಕೊಂಡಿದ್ದೀರಿ. ಐ ಥ್ಯಾಂಕ್ ದ ಸ್ಟೂಡೆಂಟ್ಸ್. ನನ್ನ ಹಿಂದಿನ ಒಂದು ಯಾವುದೋ ಇದರಲ್ಲಿ GSTನಲ್ಲಿ ಒಂದು ಪ್ರಾಬ್ಲಮ್ನಲ್ಲಿ ಏನೋ ಟೈಪಿಂಗ್ ಮಿಸ್ಟೇಕ್ ಆಗಿತ್ತು. ಒಬ್ಬ ಸ್ಟೂಡೆಂಟು ಸರ್ ಇದು ಬಹುಶಃ ಟೈಪಿಂಗ್ ಎರರ್ ಇರಬೇಕನ್ನು ನೋಡ್ರಿ ಅಂತೇಳಿ ಹೇಳಿದರು. ಸೊ ಹೀಗೆ ನನ್ನ ತಪ್ಪುಗಳನ್ನು ಸಹಿತ ನೀವು ನನಗೆ ನಜರಿಗೆ ತರ್ತಾ ಇದ್ದೀರಿ. ಅಂದರೆ ಅದರ ಅರ್ಥ ಏನಂತಂದರೆ ಯು ಆರ್ ವಾಚಿಂಗ್ ಮೈ ವಿಡಿಯೋ ವೆರಿ ಕೇರ್ಫುಲಿ ಅಂತ ಅನ್ನೋದನ್ನು ತೋರಿಸ್ಕೊಡುತ್ತೆ. ಸೊ ಐ ಥ್ಯಾಂಕ್ ಲಾಟ್ ಟು ಯು. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.